ನಮಸ್ತೆ, ನಾನು ಸ್ವಾಮಿ ಮಾತಾಡ್ತಾ ಇರೋದು. ಉತ್ತರಕ್ಕೆ 2 ಎಕರೆ ಲ್ಯಾಂಡ್ ಬಂದೈತೆ, 1.5 ಎಕರೆ ಖರಾಬಿದೆ. ಮೈಸೂರಿಗೆ 43 ಕಿಲೋಮೀಟ್ರು. ತುಂಬ ಚೆನ್ನಾಗಿದೆ. ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಬರಬೇಕು. ತುಂಬ ಚೆನ್ನಾಗಿದೆ. ರೆಡ್ ಸಾಲ್ ಬರುತ್ತೆ. ಒಳ್ಳೆ ವಾಟರ್ ಸೋರ್ಸ್ ಇರುವಂಥ ಲ್ಯಾಂಡು. ಬಾಕ್ಸ್ ಟೈಪ್ ಇದೆ. 1.5 ಎಕರೆ ಎಕ್ಸ್ಟ್ರಾ ಸಿಗುತ್ತೆ. 1.5 ಎಕರೆಗೆ ದುಡ್ಡಿಲ್ಲ. ಇವರು 1 ಎಕರೆಗೆ 45 ಲಕ್ಷ ಹೇಳ್ತಾಯಿದ್ದಾರೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ರೆಡ್ ಸಾಲು ಅಂತ. 1 ಎಕರೆಗೆ 45 ಲಕ್ಷ. ನಂಜನಗೂಡು ರಿಜಿಸ್ಟ್ರೇಷನ್. ಪಕ್ಕದಲ್ಲೇ ಲೈನ್ ಇದೆ ಎಂತಲ್ಲ ನೋಡಿಲಿ ಲೈನು. ತುಂಬ ಚೆನ್ನಾಗಿರುವಂಥ ಲ್ಯಾಂಡು. ಪಕ್ಕದಲ್ಲೆಲ್ಲ ಬೆಂಗಳೂರು ತೊಗೊಂಡಿದ್ದಾರೆ. ಬೋರ್ ಹಾಕ್ಸಿದ್ದಾರೆ. ಒಳ್ಳೆ ನೀರು ಬಂದಿದೆ. ರೆಡ್ ಸ್ಯಾಲ್ ನೋಡಿ. ಇದೇ ರೋಡು, ಇದೇ ಲ್ಯಾಂಡು. 1.5 ಎಕರೆ ಖರಾಬ್ ಬರುತ್ತೆ. ಒಳ್ಳೆ ಬಾಕ್ಸ್ ಟೈಪ್ ಇದೆ. ಲೈನ್ ಇಲ್ಲೇ ಹೋಗಿದೆ. ಇಲ್ಲಿಂದ ಹಾಕ್ಕೊಂಡ್ರೆ ಇದು ಮಾಡ್ಬೋದು ನೋಡಿ. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟ್ ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. ಶ್ರೀಕಂಠೇಶ್ವರ ಪ್ರಾಪರ್ಟೀಸ್. ಇದು 45 ಅಡಿ ರೋಡು. ಕ್ಲೀನ್ ಮಾಡಿಸ್ಕೊಡ್ತಾರೆ, ಅದೇನಿಲ್ಲ. ಆರಾಮಾಗಿ ಕಾರ್ ಬರ್ಬೋದು. ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಬರ್ಬೇಕಷ್ಟೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್ ಬರುತ್ತೆ. ಒಳ್ಳೆ ಬಾಕ್ಸ್ ಟೈಪ್ ಇದೆ. ನಿಮ್ಗೆ ಏನು ಬೇಕು ನಾವೇ ನಿಂತು ಮಾಡಿಸ್ಕೊಡ್ತೀವಿ. ಶ್ರೀಕಂಠೇಶ್ವರ ಪ್ರಾಪರ್ಟೀಸಿಂದ ಡೈರೆಕ್ಟ್ ಓನರ್ ಟು ಓನರ್ ಸೀಟಿಂಗ್ ಇರುತ್ತೆ. 1 ಎಕರೆಗೆ 45 ಲಕ್ಷ ಹೇಳ್ತಾರೆ. ನೆಗೋಷಿಯಬಲು. ಒಂದು 43 ಗಂಟೆ ಆಗ್ಬೋದು ನೋಡಿ. ಏನಂದರೆ 1.5 ಎಕರೆ ಖರಾಬ್ ಬರುತ್ತೆ. ಖರಾಬ್ಗೆ ಅಮೌಂಟ್ ಇಲ್ಲ.